ಬೆಂಗಳೂರಲ್ಲಿ ಯುವತಿ ಮೇಲೆ ಆಸಿಡ್ ದಾಳಿಯಾಗಿದೆ. ಯುವಕ ಪ್ರೇಮ ವೈಫಲ್ಯದಿಂದ ಈ ದುಷ್ಕೃತ್ಯವನ್ನ ಮೆರೆದಿದ್ದಾನೆ. ನಿನ್ನೆ ಸಂಜೆ ಆಸಿಡ್ ದಾಳಿ ಮಾಡುವ ಬಗ್ಗೆ ಆತ ಮುನ್ಸೂಚನೆ ಕೊಟ್ಟಿದ್ದ. ತಾನು ಹೇಳಿದಂತೆಯೇ ಆಸಿಡ್ ಎರಚಿ ಅಟ್ಟಹಾಸವನ್ನ ಮೆರೆದಿದ್ದಾನೆ. ನನಗೆ ಆಸಿಡ್ ಬಂದ್ಬಿಟ್ಟೆ ಅಲ್ಲೇ. ನಿನ್ನೆ ಸಂಜೆ ವಾರ್ನಿಂಗ್, ಇಂದು ಆಸಿಡ್ ದಾಳಿ. ಪ್ರೀತಿಗಾಗಿ ಪ್ರೇಮಿ ಮೇಲೆ ಯುವಕನ ಅಟ್ಟಹಾಸ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಯುವತಿ ಮೇಲೆ ಆಸಿಡ್ ದಾಳಿ ನಡೆದಿದೆ. ಪ್ರೀತಿ ಮಾಡೋದಕ್ಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಆಸಿಡ್ ದಾಳಿ ಮಾಡಿ ವಿಕೃತಿ ಮೆರೆದಿದ್ದಾನೆ ಯುವಕ. ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಆರೋಪಿ ನಾಗೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. 6-7 ವರ್ಷದ ಹಿಂದೆ ಯುವತಿ ಮನೆ ಪಕ್ಕದಲ್ಲೇ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಆರೋಪಿ ಯುವತಿಯನ್ನ ಪ್ರೀತಿಸುವಂತೆ ಒತ್ತಾಯ ಮಾಡ್ತಿದ್ದ. ಆದರೆ ಬುದ್ಧಿ ಮಾತು ಹೇಳಿದ್ದ ಯುವತಿಯ ಪೋಷಕರು ಮನೆ ಮಾಲೀಕರ ಜೊತೆಗೆ ಮಾತನಾಡಿ ಮನೆ ಖಾಲಿ ಮಾಡಿಸಿದ್ರು. ಅಲ್ಲಿಗೆ ಸುಮ್ಮನಾಗಿದ್ದ ಯುವಕ ನಾಗೇಶ್ ಇದೀಗ ದುಷ್ಕೃತ್ಯ ಎಸಗಿದ್ದಾನೆ. ಸುಂಕದಕಟ್ಟೆಯ ಮುತ್ತೂಟ್ ಫೈನಾನ್ಸ್ನಲ್ಲಿ ಕೆಲಸ. ಯುವತಿಯ ಅಂದ ಕಂಡು ಕಾಮಾಂಧನಾಗಿ ಕೃತ್ಯ. ಅಣ್ಣನ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ದ ಆರೋಪಿ ನಾಗೇಶ್ ಸಂಜೀವಿನಿ ನಗರದಲ್ಲಿ ವಾಸವಾಗಿದ್ದ. ಇತ್ತೀಚೆಗೆ ಮತ್ತೆ ಯುವತಿಯನ್ನ ನೋಡಿದ್ದ ಆರೋಪಿ ಆಕೆಯ ಸೌಂದರ್ಯಕ್ಕೆ ಮರುಳಾಗಿದ್ದ. ನಿನ್ನೆ ಆಕೆ ಕೆಲಸ ಮಾಡ್ತಿದ್ದ ಸುಂಕದಕಟ್ಟೆಯ ಮುತ್ತೂಟ್ ಫಿನ್ಕಾರ್ಪ್ಗೆ ಭೇಟಿ ಕೊಟ್ಟಿದ್ದವನು ಲವ್ ಮಾಡುವಂತೆ ಪೀಡಿಸಿದ್ದ. ನನ್ನ ಅಣ್ಣನ ಹಾಗೆ ಕಾಣ್ತೀಯಾ, ತಲೆ ಬಾಂಡ್ಲಿ ಆಗಿದೆ, ನಾನು ಲವ್ ಮಾಡೋದಿಲ್ಲ ಅಂತ ನೇರವಾಗಿ ಹೇಳಿದ್ರಿಂದ ಕುಪಿತಗೊಂಡಿದ್ದ ಆರೋಪಿ ನಾಗೇಶ್ ನನ್ನನ್ನ ಲವ್ ಮಾಡಿಲ್ಲ ಅಂದಮೇಲೆ ನೀನು ಯಾರನ್ನೂ ನೋಡಬಾರ್ದು, ಆಸಿಡ್ ಹಾಕ್ತೀನಿ ಅಂತ ಹೇಳಿ ಹೋಗಿದ್ದ. ಕಾಮಾಂಧನ ಪೀಡನೆ ಬಗ್ಗೆ ಪೋಷಕರಿಗೆ ಮಾಹಿತಿ. ಅಪ್ಪನ ಜೊತೆಗೆ ಆಫೀಸ್ಗೆ ಬಂದ್ರು ತಪ್ಪದ ದಾಳಿ. ಕೆಲಸ ಮುಗಿಸಿ ಮನೆಗೆ ತೆರಳಿದ್ದ 24 ವರ್ಷದ ಯುವತಿ ಆಫೀಸ್ ಬಳಿ ನಡೆದ ಕಿರಿಕಿರಿ ಬಗ್ಗೆ ಪೋಷಕರ ಬಳಿ ಹೇಳ್ಕೊಂಡಿದ್ಲು. ದೊಡ್ಡಮ್ಮನ ಮೂಲಕ ಯುವಕನ ಪೋಷಕರನ್ನ ಸಂಪರ್ಕಿಸಿ ಯುವಕನಿಗೆ ವಾರ್ನಿಂಗ್ ಕೊಟ್ಟ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಬೆಳಗ್ಗೆ ಯಾವುದಕ್ಕೂ ದಾರಿಯಲ್ಲಿ ಅಡ್ಡಗಟ್ಟಿ ಕಿರಿಕ್ ಮಾಡಬಹುದು ಅನ್ನೋ ಕಾರಣಕ್ಕೆ ತಂದೆ ರಾಜು ಬೈಕ್ನಲ್ಲಿ ತಂದು ಬಿಟ್ಟಿದ್ರು. ಕೆಲವೇ ಕ್ಷಣಗಳಲ್ಲಿ ಅಪ್ಪ ಆಸಿಡ್ ಹಾಕ್ಬಿಟ್ಟ ಅಂತ ಮಗಳೇ ಕಾಲ್ ಮಾಡಿ ಹೇಳಿದ್ಲು. ಹೋಗೊಂದು ಅಷ್ಟು ದೂರ ಹೋದೆ ಅಷ್ಟೇ, ತಿರುಗಿ ಹಿಂದೆಲ್ಲೇ ಫೋನ್ ಮಾಡ್ತು. ಅವಳು ನಮ್ಮ ಮಗಳೇ ಮಾತಾಡೋದು, ಡ್ಯಾಡಿ ನನಗೆ ಆಸಿಡ್ ಹಾಕ್ಬಿಟ್ಟೆ ಡ್ಯಾಡಿ ಅಂತ ಬಂದ್ಬಿಟ್ಟೆ ಅಲ್ಲೇ. ಸಂತ್ರಸ್ತ ಯುವತಿ ಕೆಲಸಕ್ಕೆ ಬರುವ ಮುಂಚೆಯೇ ಆಸಿಡ್ ಬಾಟಲ್ ಹಿಡಿದುಕೊಂಡು ಫಸ್ಟ್ ಫ್ಲೋರ್ನ ಆಫೀಸ್ ಬಾಗಿಲಲ್ಲಿ ಕಾಯುತ್ತಿದ್ದ ಇದೇ ನಾಗೇಶ್. ಆರೋಪಿಯನ್ನ ಕಂಡ ಕೂಡಲೇ ಶಾಕ್ಗೆ ಒಳಗಾದ ಯುವತಿ ವಾಪಸ್ ಓಡಲು ಶುರು ಮಾಡಿದ್ಲು. ಆತಂಕಗೊಂಡ ಯುವಕ ಹಿಂದಿನಿಂದ ಆಸಿಡ್ ಎರಚಿದ್ದ. ತಲೆ ಎದೆ ಸೇರಿ 40ರಿಂದ 50% ಸುಟ್ಟು ಹೋಗಿದೆ. ಸೊ ಆ ಯುವತಿ ನಮ್ಮ ಹಾಸ್ಪಿಟಲ್ಗೆ ಬಂದಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಸ್ಟೆಬಿಲೈಸ್ ಮಾಡಿದ್ವಿ. ಆಸಿಡ್ ಬರ್ನ್ಸ್ ವಿಚಾರಕ್ಕೆ ಬಂದಾಗ ಇಡೀ ತಲೆ ಭಾಗ ಅಂದ್ರೆ ಸ್ಕ್ಯಾಲ್ಪ್ ಅಂತ ಹೇಳಿ ಅಲ್ಲಿ ಬೆನ್ನು, ಆಮೇಲೆ ಚೆಸ್ಟ್ ರೀಜನ್, 2 ಕೈ, ಕಾಲು ಎಲ್ಲರೂ ಆಲ್ಮೋಸ್ಟ್ 40 to 50% ಬರ್ನ್ಸ್ ತರ ಆಗಿದೆ. ತಂದೆ ರಾಜಣ್ಣ ದೂರಿನ ಮೇಲೆ ಐಪಿಸಿ ಕಾಲಂ 341, 326/A 307 ಅಡಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಆರೋಪಿಯನ್ನ ಬಂಧಿಸಲು ಕಾರ್ಯಾಚರಣೆ ನಡೆಸಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಆಸ್ಪತ್ರೆಗೆ ಭೇಟಿ ನೀಡಿ ಯುವತಿಯ ಆರೋಗ್ಯ ವಿಚಾರಿಸಿದ್ದಾರೆ. ಬೆಳಗ್ಗೆ 8:45 ರಿಂದ 9 ನಡುವೆ ಈ ಘಟನೆ ಆಗಿದೆ. ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಅವ್ರ ಮೇಲೆ ಇದು ಆಸಿಡ್ ಥರದಂಥ ವಸ್ತುವನ್ನು ಅವ್ರ ಮೇಲೆ ಹಾಕಿದ್ದಾನೆ. ಅವ್ರಿಗೆ ಅದರ ದಾಳಿಯಿಂದಾಗಿ ಅವ್ರ ಮೇಲೆ ಗಾಯ ಆಗಿದೆ. ತಕ್ಷಣ ಅವ್ರಿಗೆ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಬಂದು ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ. ಇದ್ರ ಬಗ್ಗೆ ನಾವು ತುಂಬ ಖಂಡನೆ ಮಾಡ್ತೀವಿ. ಯಾರೇ ಆಗಲಿ ಕಾನೂನನ್ನ ಕೈಗೆ ತಗೊಳ್ಬಾರ್ದು. ಈ ಒಂದು ಕೇಸಲ್ಲಿ ನಾವು ತುಂಬ ಗಂಭೀರವಾಗಿ ಪರಿಸ್ಥಿತಿ. ಈಗಾಗಲೇ ನಾನು DCP ಅವ್ರ ಹತ್ರ ಮಾತಾಡಿದ್ದೀನಿ. DCP ಅವರು 307, 326A ಮತ್ತು 341 ಸೆಕ್ಷನ್ಸನ್ನು ಹಾಕಿದ್ದಾರೆ. ಆಸಿಡ್ ದಾಳಿ ನಡೆದ ಸ್ಥಳಕ್ಕೆ FSL ತಂಡ ಭೇಟಿ ಸಾಕ್ಷಿ ಸಂಗ್ರಹ ಮಾಡುವ ಕೆಲಸ ಮಾಡಿದೆ. ಪ್ರೇಮದ ಹೆಸರಲ್ಲಿ ಕೀಚಕ ಕೃತ್ಯ ಮಾಡಿರುವ ಆರೋಪಿ ನಾಗೇಶ್ಗೆ ಕಠಿಣ ಶಿಕ್ಷೆ ಆಗಬೇಕಿದೆ. ಈ ರೀತಿಯ ಕೃತ್ಯ ಮಾಡುವ ಮನಸ್ಸು ಹೊಂದಿದವರಿಗೂ ಭಯ ಬರಬೇಕಿದೆ. ಗಂಗಾಧರ್ ಬಾಗಟ ಜೊತೆ ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ.